ನಮಸ್ಕಾರ. ಸರ್ಕಾರಕ್ಕೆ ಕೆಲವೊಮ್ಮೆ ಇದ್ದಕ್ಕಿದ್ದ ಹಾಗೆ ದುಡ್ಡು ಬೇಕಾಗತ್ತೆ ಅಲ್ವಾ? ಹಾಗೆ ಎಮರ್ಜೆನ್ಸಿ ಬಂದಾಗ ದುಡ್ಡಿನ ವ್ಯವಸ್ಥೆ ಹೇಗೆ ಮಾಡ್ತಾರೆ? ಬನ್ನಿ, ಇವತ್ತು ನಮ್ಮ ಸಂವಿಧಾನದ ಆರ್ಟಿಕಲ್ 206 ಅಂದ್ರೆ ಈ ತುರ್ತು ಹಣದ ಕಥೆ ಏನು ಅಂತ ಒಂದು ಚಿಕ್ಕ ಕಥೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅನನ್ಯ ಕೇಳಿದ್ಲು ನೋಡಿ, ಅಜ್ಜ, ಕೆಲವೊಮ್ಮೆ ಹಣ ತಕ್ಷಣ ಬೇಕಾಗತ್ತಲ್ವಾ, ಆಗ ಏನ್ ಮಾಡ್ತಾರೆ ಅಂತ. ಹೌದು, ಇದು ತುಂಬಾನೇ ಒಳ್ಳೆ ಪ್ರಶ್ನೆ. ಸರ್ಕಾರಕ್ಕೆ ಥಟ್ಟಂತ ಹಣ ಬೇಕಾಗತ್ತೆ, ಆದ್ರೆ ಬಜೆಟ್ ಪಾಸ್ ಆಗೋಕೆಲ್ಲ ಟೈಮ್ ಬೇಕು. ಹಾಗಾದ್ರೆ ಇಂತಹ ಸಮಯದಲ್ಲಿ ಸರ್ಕಾರ ಏನ್ ಮಾಡುತ್ತೆ? ಅದಕ್ಕೇನೆ ನಮ್ಮ ಸಂವಿಧಾನದಲ್ಲಿರೋದು ಆರ್ಟಿಕಲ್ 206. ತುರ್ತು ಪರಿಸ್ಥಿತಿಯಲ್ಲಿ ಹಣ ಹೇಗ್ ಕೊಡ್ಬೇಕು ಅಂತ ಇದೇ ಹೇಳೋದು. ಅಂದ್ರೆ ಇದೊಂಥರ ಇಮರ್ಜೆನ್ಸಿ ಮನಿ ಇದ್ದ ಹಾಗೆ. ಸರಿ, ಹಾಗಾದ್ರೆ ಈ ತುರ್ತು ಹಣ ಬೇಕಾಗೋದು ಯಾವ್ಯಾವ ಸಂದರ್ಭದಲ್ಲಿ? ಇದರಲ್ಲಿ ಮುಖ್ಯವಾಗಿ 3 ತರಹದ ಸಂದರ್ಭಗಳನ್ನ ನಾವು ನೋಡಬಹುದು. ಹೌದು, ಇದರಲ್ಲೇ 3 ಮುಖ್ಯವಾದ ಅನುದಾನಗಳು ಅಂದ್ರೆ ಗ್ರಾಂಟ್ಸ್ ಬರುತ್ತೆ. ಮೊದಲನೆಯದು ಲೇಖಾನುದಾನ ಅಥವಾ ವೋಟ್ ಆನ್ ಅಕೌಂಟ್. ಎರಡನೆಯದು ಪತ್ತಿನ ಅನುದಾನ ಅಂದ್ರೆ ವೋಟ್ ಆಫ್ ಕ್ರೆಡಿಟ್. ಮತ್ತು ಮೂರನೆಯದು ಅಸಾಧಾರಣ ಅನುದಾನ ಅಥವಾ ಎಕ್ಸೆಪ್ಷನಲ್ ಗ್ರಾಂಟ್. ಸರಿ, ಹಾಗಾದ್ರೆ ಬನ್ನಿ, ಇದರಲ್ಲಿ ಮೊದಲನೇದೇನು ಅಂತ ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಚಿಕ್ಕ ಕತೆ ಹೇಳ್ತೀನಿ, ಕೇಳಿ. ಈ ಲೇಖಾನುದಾನ ಅಂದ್ರೆ ವೋಟ್ ಆನ್ ಅಕೌಂಟ್ ಅಂದ್ರೆ ಏನ್ ಗೊತ್ತಾ? ಇಡೀ ವರ್ಷದ ಬಜೆಟ್ ಪಾಸ್ ಆಗೋದಕ್ಕಿಂತ ಮುಂಚೆನೇ ಸ್ವಲ್ಪ ಸಮಯಕ್ಕೆ ಅಂದ್ರೆ ಡೇಲಿ ಖರ್ಚು ವೆಚ್ಚಗಳಿಗೆ ಅಂತ ಸರ್ಕಾರ ಮುಂಗಡವಾಡಿ ಕೊಡೋ ಹಣ. ಒಂದು ಉದಾಹರಣೆ ತಗೊಳ್ಳೋಣ, ಸರಿನಾ? ಈಗ ನಿಮ್ಮ ಮನೆಯಲ್ಲೇ ಹೊಸ ವರ್ಷಕ್ಕೆ ಏನೇನ್ ಖರ್ಚು ಮಾಡಬೇಕು ಅಂತ ಒಂದು ಬಜೆಟ್ ಪ್ಲಾನ್ ಮಾಡ್ತಿದ್ದೀರಿ ಅಂದ್ಕೊಳ್ಳಿ. ಆದ್ರೆ ಆ ಪ್ಲಾನ್ ಇನ್ನೂ ಫೈನಲ್ ಆಗಿಲ್ಲ. ಆದ್ರೂ ದಿನನಿತ್ಯದ ಖರ್ಚು, ತರಕಾರಿ, ಹಾಲು ಇದೆಲ್ಲ ನಿಲ್ಸೋಕಾಗುತ್ತಾ? ಇಲ್ಲ ಅಲ್ವಾ? ಆಗ ನಿಮ್ಮ ತಂದೆ ಏನ್ ಹೇಳ್ತಾರೆ? ಸರಿ, ಸದ್ಯಕ್ಕೆ ಒಂದು 500 ರೂಪಾಯಿ ಇಟ್ಕೋ, ಮಿಕ್ಕಿದ್ದನ್ನ ಪೂರ್ತಿ ಪ್ಲಾನ್ ಮಾಡ್ಮೇಲೆ ನೋಡೋಣ ಅಂತಾರೆ. ಹಾ, ಈಗ ಅರ್ಥ ಆಯ್ತು. ಅಂದ್ರೆ ಇದು ಮುಂಗಡ ಹಣ, ಒಂದು ಟೆಂಪರರಿ ಸಪೋರ್ಟ್ ಅಷ್ಟೇ. ಇದೇ ನೋಡಿ ಲೇಖಾನುದಾನ ಅಂದ್ರೆ. ಸರಿ, ಮೊದಲನೇದು ಅರ್ಥ ಆಯ್ತಲ್ವಾ? ಈಗ ಎರಡನೇ ವಿಧದ ಅನುದಾನಕ್ಕೆ ಹೋಗೋಣ, ಅಂದ್ರೆ ಪತ್ತಿನ ಅನುದಾನ. ಈ ಪತ್ತಿನ ಅನುದಾನ ಅಂದ್ರೆ ವೋಟ್ ಆಫ್ ಕ್ರೆಡಿಟ್. ಇದನ್ನ ಯಾವಾಗ ಬಳಸ್ತಾರೆ ಅಂದ್ರೆ, ಏನೋ ಒಂದ್ ಕೆಲ್ಸ ಮಾಡ್ಬೇಕು, ಆದ್ರೆ ಆ ಕೆಲ್ಸ ಎಷ್ಟು ದೊಡ್ಡದಿದೆ ಅಥವಾ ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರೋದಿಲ್ಲ. ಆವಾಗ ಇದನ್ನ ಬಳಸ್ತಾರೆ. ಇದಕ್ಕೊಂದು ಉದಾಹರಣೆ ಕೊಡ್ಲಾ? ನಿಮ್ಮ ಶಾಲೆಯಲ್ಲಿ ಒಂದು ಪ್ರವಾಸಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಎಲ್ಲಿಗ್ ಹೋಗೋದು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಹಾಗಾಗಿ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತಾನೂ ಗೊತ್ತಿಲ್ಲ. ಆವಾಗ ನಿಮ್ಮ ಟೀಚರ್ ಏನ್ ಹೇಳ್ತಾರೆ? ಸರಿ, ಸದ್ಯಕ್ಕೆ ಅಂದಾಜಾಗಿ ಇಷ್ಟು ಅಂತ ಒಂದು ಮೊತ್ತವನ್ನ ಇದಕ್ಕೆ ಎತ್ತಿಡೋಣ ಅಂತ ಹೇಳ್ತಾರಲ್ವಾ? ಹಾ, ಅಂದ್ರೆ ಪಕ್ಕಾ ಡೀಟೇಲ್ಸ್ ಇಲ್ಲದೇ ಇದ್ದಾಗ ಒಂದು ಅಂದಾಜಿನ ಮೇಲೆ, ಒಂದು ರಫ್ ಐಡಿಯಾ ಮೇಲೆ ಹಣ ಕೊಡೋದು. ಕರೆಕ್ಟ್, ಇದೇ ಪತ್ತಿನ ಅನುದಾನ. ಈಗ ಮೂರನೇ ಮತ್ತು ಅಷ್ಟೇ ಮುಖ್ಯವಾದ ಅನುದಾನಕ್ಕೆ ಬರೋಣ. ಇದು ನಿಜದಾಗ್ಲೂ ಅನಿರೀಕ್ಷಿತ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಸಂದರ್ಭಗಳಿಗಾಗಿ ಇರೋದು. ಕೊನೆಯದು ಅಸಾಧಾರಣ ಅನುದಾನ ಅಥವಾ ಎಕ್ಸೆಪ್ಷನಲ್ ಗ್ರಾಂಟ್. ಹೆಸರಲ್ಲೇ ಇದೆ ನೋಡಿ, ಅಸಾಧಾರಣ ಅಂತ. ಅಂದ್ರೆ ಯಾರು ಊಹಿಸದ, ಸಂಪೂರ್ಣವಾಗಿ ಅನಿರೀಕ್ಷಿತ ಪರಿಸ್ಥಿತಿ ಎದುರಾದಾಗ ಇದನ್ನ ಒದಗಿಸಲಾಗುತ್ತೆ. ಉದಾಹರಣೆಗೆ, ನಿಮ್ಮ ಏರಿಯಾದಲ್ಲಿ ಇದ್ದಕ್ಕಿದ್ದ ಹಾಗೆ ಭಯಂಕರ ಮಳೆ ಬಂದು ರಸ್ತೆಗಳೆಲ್ಲ ಹಾಳಾಗ್ಹೋದ್ವು ಅನ್ಕೊಳ್ಳಿ. ಇದನ್ನ ಬಜೆಟ್ನಲ್ಲಿ ಯಾರೂ ಪ್ಲಾನ್ ಮಾಡಿರ್ಲಿಲ್ಲ, ಆದ್ರೆ ರಸ್ತೆ ಸರಿ ಮಾಡೋದು ತೀರಾ ಅವಶ್ಯಕ ಅಲ್ವಾ? ಅಂದ್ರೆ ಇದು ತುಂಬಾ ಅರ್ಜೆಂಟ್, ಮೊದಲೇ ಪ್ಲಾನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನ ತಕ್ಷಣ ಮಾಡ್ಲೇಬೇಕು. ಅಂಥ ಕೆಲ್ಸಗಳಿಗೆ ಬೇಕಾಗೋ ಹೆಚ್ಚುವರಿ ಹಣವೇ ಈ ಅಸಾಧಾರಣ ಅನುದಾನ. ಹೌದು, ನೀವರ್ಥ ಮಾಡ್ಕೊಂಡಿದ್ದು 100ಕ್ಕೆ 100 ಸರಿ. ಸರಿ, ಈ 3 ತರಹದ ಎಮರ್ಜೆನ್ಸಿ ದುಡ್ಡಿನ ಬಗ್ಗೆ ಗೊತ್ತಾಯ್ತು. ಹಾಗಾದ್ರೆ ಈ ಹಣವನ್ನ ಯಾರ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಬಳಸಬಹುದಾ? ಖಂಡಿತ ಇಲ್ಲ. ಅದಕ್ಕೂ ಕೆಲವು ನಿಯಮಗಳಿವೆ. ಹಾಗಾದ್ರೆ ಈ ಹಣಕ್ಕೆ ಅನುಮೋದನೆ ಕೊಡೋದ್ಯಾರು? ಮತ್ತೆ ಅದೇ ವಿಧಾನಸಭೆ, ಶಾಸನಸಭೆಯ ಅನುಮೋದನೆ ಸಿಕ್ಕ ಮೇಲೇನೆ ಈ ಹಣವನ್ನ ಬಳಸೋಕೆ ಸಾಧ್ಯ. ಅಂದ್ರೆ ಇಲ್ಲೂ ಕೂಡ ರೂಲ್ಸ್ ಪಾಲಿಸ್ಲೇಬೇಕು, ಖಂಡಿತ. ಆರ್ಟಿಕಲ್ 203 ಮತ್ತೆ 204 ಅಲ್ಲಿರೋ ನಿಯಮಗಳು ಇದಕ್ಕೂ ಅನ್ವಯಿಸುತ್ತೆ. ಅಂದ್ರೆ ತುರ್ತು ಪರಿಸ್ಥಿತಿ ಅಂತ ಹೇಳಿ ನಿಯಮಗಳನ್ನ ಗಾಳಿಗೆ ತೋರೋ ಹಾಗಿಲ್ಲ, ಯಾಕಂದ್ರೆ ನಮ್ಮ ಹಣಕಾಸಿನ ವ್ಯವಸ್ಥೆ ಯಾವಾಗ್ಲೂ ಸುರಕ್ಷಿತವಾಗಿರ್ಬೇಕು ಅಲ್ವಾ? ಹೌದು, ರೋಹನ್ ಹೇಳಿದ ಹಾಗೆ. ಹಾಗಾದ್ರೆ ಎಮರ್ಜೆನ್ಸಿಯಲ್ಲೂ ಯಾವುದೇ ಶಾರ್ಟ್ಕಟ್ ಇಲ್ಲ. ಇದು ಬಹಳ ಮುಖ್ಯವಾದ ಮಾತು. ಸೊ ಈಗ ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಯ್ತಲ್ವಾ? ಮುಂಗಡ ಹಣ ಆಗಿರ್ಲಿ, ಅಸ್ಪಷ್ಟ ಯೋಜನೆಗೆ ಹಣ ಆಗಿರ್ಲಿ ಅಥವಾ ತುರ್ತು ಹಣವೇ ಆಗಿರ್ಲಿ, ಎಲ್ಲದಕ್ಕೂ ಸರಿಯಾದ ಕಾನೂನುಬದ್ಧವಾದ ಅನುಮೋದನೆ ಬೇಕೇ ಬೇಕು. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ? ಹಾಗಾದ್ರೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ಇಂತಹದ್ದೇ ಒಂದು ಹಠಾತ್ ಪರಿಸ್ಥಿತಿ ಎದುರಾದಾಗ ನೀವು ಯೋಚಿಸಿ ಪ್ಲಾನ್ ಮಾಡಿ ನಿರ್ಧಾರ ತಗೊಳ್ತೀರಾ ಅಥವಾ ತಕ್ಷಣಕ್ಕೆ ಕ್ರಮ ಕೈಗೊಳ್ತೀರಾ?
ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.